ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಹೆಣ್ಣಿನ ಬಂಜೆತನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಲವಾರು ಚಿಕಿತ್ಸೆಗಳಿವೆ, ಹಲವಾರು ವಿಧಿವಿಧಾನಗಳಿವೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಯಿಂದ ಮಕ್ಕಳಾಗದೇ ಇರಬಹುದು. ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆಯನ್ನು ಪಡ್ಕೋಬಹುದು. ಇನ್ನಷ್ಟು ಮಾಹಿತಿಯನ್ನ ಮಂಜುನಾಥ್ ಅವರಿಂದ ಪಡೆಯೋಣ. ಮಂಜುನಾಥ್ ಅವರು, ಈಗಾಗಲೇ ನಾವು ಗರ್ಭಾಶಯದ ತೊಂದರೆ ಬಗ್ಗೆ ಮಾತಾಡಿದ್ವಿ. ಒಂದು ವೇಳೆ ಗಂಡಸಿನಲ್ಲಿ ವೀರ್ಯಾಣು ಸಮಸ್ಯೆ ಏನಾದರೂ ಇದ್ರೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಕೊಡಲಾಗುತ್ತೆ? ವೀರ್ಯಾಣುದಲ್ಲಿ ಮೇಯ್ನಾಗಿ ಏನಾಗುತ್ತೆ, ಕೌಂಟ್ ಕಮ್ಮಿ ಆಗುತ್ತೆ ಅಥವಾ ಮೊಟಿಲಿಟಿ ಕಮ್ಮಿ ಆಗುತ್ತೆ. ಅಂಥವ್ರಿಗೆ ಕೆಲವು ಮೆಡಿಸಿನ್ಸ್ಗಳಿದೆ. ಬಟ್ ಆ ಮೆಡಿಸಿನ್ಸ್ಗಳು ಒಂದು 3 months 4 months ಅಷ್ಟೇ ನಾವು ಟ್ರೈ ಮಾಡ್ತೀವಿ. ಆ 3 months 4 monthsಲ್ಲಿ ಅದು ಇಂಪ್ರೂವ್ ಆದರೆ ಓಕೆ, ನ್ಯಾಚುರಲ್ ಆಗಿ ಅವ್ರಿಗೆ ಪ್ರೆಗ್ನೆಂಟ್ ಆಗ್ಬೋದು. ಅಕಸ್ಮಾತ್ 3 months 4 monthsಲ್ಲಿ ಅದು ಇಂಪ್ರೂವ್ ಆಗಿಲ್ಲ ಅಂತೇಳಿದ್ರೆ ಅವ್ರಿಗೆ ಈ ಕೃತಕ ಗರ್ಭಧಾರಣೆ ಪ್ರೊಸೀಜರ್ನ ಅಡ್ವೈಸ್ ಮಾಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ವೀರ್ಯಾಣು ತೊಗೊಂಡು ಕ್ಲೀನ್ ಮಾಡಿ ಒಳ್ಳೆ ಕ್ವಾಲಿಟಿ ಸ್ಪಮ್ಸ್ ಮಾತ್ರ ತೊಗೊಂಡು ಕೆಟ್ಟ ಕ್ವಾಲಿಟಿ ಸ್ಪಮ್ಸ್ನೆಲ್ಲ ಬಿಟ್ಟು ಈ ಅವರ ಹೆಂಗಸರಲ್ಲಿ ಗರ್ಭಕೋಶದಲ್ಲಿ ಆ ವೀರ್ಯಾಣುಗಳನ್ನ ಇಡುವಂಥ ಪ್ರೊಸೀಜರ್. ಇದನ್ನ ನಾವು IUI ಅಂತ ಹೇಳ್ತೀವಿ. ಅಕಸ್ಮಾತ್ ಕೌಂಟ್ ಏನಾದ್ರು ತೀರಾನೇ 0 ಅಂತ ಬಂದ್ಬಿಟ್ರೆ, ಇವಾಗ ಎಷ್ಟೊಂದು ಸರಿ ವೀರ್ಯ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಗೊತ್ತೇ ಇರಲ್ಲ, ಬಟ್ ಟೆಸ್ಟ್ ಮಾಡಿದ್ರೆ 0 ಅಂತ ಬಂದ್ಬಿಡುತ್ತೆ ವೀರ್ಯಾಣು ಕೌಂಟು. ಅಂಥವ್ರಿಗೆ ಏನು ಮಾಡ್ತೀವಿ, ನಾವು ಯಾವುದೇ ಮೆಡಿಸಿನ್ಸ್ ಕೊಟ್ಟರು ಅದು ಇಂಪ್ರೂವ್ ಆಗಲ್ಲ. ಸೊ ಅಂಥವ್ರಿಗೆ ಏನು ಮಾಡಬೇಕು, ಟೆಸ್ಟಿಸಲ್ಲಿ ಹೋಗ್ಬಿಟ್ಟು ಆ ಸ್ಪಮ್ಸ್ನ ತೊಗೊಂಡು ಅದೇ ಸ್ಪಮ್ಸ್ನ ಯೂಸ್ ಮಾಡಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಪ್ರೊಸೀಜರ್ ಮಾಡ್ಬೋದು. ಸೊ ಈ ಥರ ಈ 0 ಇದ್ದವ್ರಿಗೂ ಕೂಡ ಎಷ್ಟೊಂದು ಜನ ಕನ್ಸೀವ್ ಆಗಿದ್ದಾರೆ. ಸೊ ಅವ್ರಿಗೆ ಏನು ಹೋಪ್ ಕಳ್ಕೊಳ್ಳೋ ಅಂತ ಇದಿರಲ್ಲ. ಅದಕ್ಕೂ ಪ್ರೊಸೀಜರ್ಸ್ ಇದೆ. ಆ ಟೆಸ್ಟೀಸಲ್ಲಿ ವೀರ್ಯಾಣುಗಳು ಇದ್ದರೆ ಅದನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಬೋದು. ಓಕೆ, ಕೃತಕ ಗರ್ಭಧಾರಣೆ ಯಾರಿಗೆ ಮಾಡಿಸ್ಬಹುದು? ಈ ಕೃತಕ ಗರ್ಭಧಾರಣೆ ಯಾರ್ಯಾರಿಗೆ ಮಾಡಿಸ್ಬೋದು ಅಂತ ಹೇಳಿದ್ರೆ, ಇವಾಗ ನ್ಯಾಚುರಲ್ ಫಸ್ಟು ದಂಪತಿಗಳು ಬಂದಾಗ ನಾವೇನು ಮಾಡ್ತೀವಿ, ಎಲ್ಲ ನಾರ್ಮಲ್ ಇದ್ದರೆ ಒಂದು 3 to 6 months ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀವಿ. ಸಿಂಪಲ್ ಮೆಡಿಸಿನ್ಸ್ ಕೊಟ್ಟು 3 to 6 months ಅವ್ರಿಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತೀವಿ. ಅದೂ ಆಗಿಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೆ ನಾವೇನು ಮಾಡ್ತೀವಿ, IUI ಅಂತ ಸಜೆಸ್ಟ್ ಮಾಡ್ತೀವಿ. ಈ IUI ಅಥವಾ ಕೃತಕ ಗರ್ಭಧಾರಣೆಯಲ್ಲಿ ಏನು ಮಾಡ್ತೀವಿ, ಅವ್ರ ಗಂಡಸರ ವೀರ್ಯಾಣು ತೊಗೊಂಡು ಕ್ಲೀನ್ ಮಾಡಿ ಒಳ್ಳೆ ಸ್ಪಮ್ಸ್ ಮಾತ್ರ ತೊಗೊಂಡು ಅವ್ರ ಗರ್ಭಕೋಶದೊಳಗಡೆ ಇಡುವಂಥದ್ದು. ಬಟ್ ಇದು ಮಾಡೋಕ್ಕಿಂತ ಮುಂಚೆ ಅವ್ರದ್ದು ಹೆಂಗಸರಲ್ಲಿ ಟ್ಯೂಬ್ ಓಪನ್ ಇದೆಯಾ, ಅಂಡಾಶಯದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಟೆಸ್ಟ್ ಮಾಡ್ಕೊಂಡಿರಬೇಕು. ಅಂಥವ್ರಿಗೆ ಒಂದು ಮಾಡ್ತೀವಿ. ಎರಡನೇದು, ಈ ಏನಾದ್ರು ವೀರ್ಯಾಣುಗಳು ತುಂಬಾ ಕಮ್ಮಿ ಆಗಿಬಿಟ್ಟಿದ್ರೆ, ಇವಾಗ ನಾರ್ಮಲ್ ಆಗಿ 20 million ಇರಬೇಕು, ಅಥವಾ 5 million 6 million 7 million ಅಂತಾರೆ, ಅಂಥವ್ರಿಗೂ ಕೂಡ ಈ ಕೃತಕ ಗರ್ಭಧಾರಣೆ ಮಾಡ್ತೀವಿ. ಅಥವಾ ಬೇರೆ ಏನಾದ್ರು ಈ ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಒಂದೊಂದ್ಸರಿ ಜಾಸ್ತಿ ಮೊಟ್ಟೆಗಳು ಬರಲಿಕ್ಕೆ ಮೆಡಿಸಿನ್ಸ್ ಕೊಟ್ಟು ಅಂಥವ್ರಿಗೂ ಕೂಡ ಈಗ ಕೃತಕ ಗರ್ಭಧಾರಣೆ ಮಾಡ್ಬೋದು. ಇದು ಕೃತಕ ಗರ್ಭಧಾರಣೆ ಇನ್ನೊಂದು ಮುಖ ಅಂತ ಹೇಳಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ. ಓಕೆ, ಇನ್ನು ಕೆಲವೊಂದು ವಿಷಯದಲ್ಲಿ ಗರ್ಭ ನಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಅಬಾರ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಕಾರಣ ಅಂತೀರಾ? ಈ ಬ್ಯಾಕ್ ಟು ಬ್ಯಾಕ್ ಅಬಾರ್ಷನ್ ಆಗೋ ಕಾರಣಗಳು ಬಂದು 4-5 ಮುಖ್ಯ ಕಾರಣಗಳಿರುತ್ತೆ. ಒಂದು, ಈ ಗರ್ಭಕೋಶದಲ್ಲಿ ಲೈನಿಂಗ್ ಸರಿ ಇರಲ್ಲ ಅಂತೇಳಿ, ಆ ಗರ್ಭಕೋಶದಲ್ಲಿ ಒಂದು ಪಾರ್ಟಿಷನ್, ಸೆಪ್ಟಮ್ ಅಂತ ಹೇಳ್ತೀವಿ, ಆ ಪಾರ್ಟಿಷನ್ ಆಗಿಬಿಟ್ಟಿರುತ್ತೆ. ಎರಡನೇದು, ಈ ಒಂದು ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ, ಈ ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಸಿಂಡ್ರೋಮ್ಸ್, ಅಥವಾ ಈ ಬ್ಲಡ್ಡಲ್ಲಿ ಏನಾಗುತ್ತೆ, ಹೆಪ್ಪುಗಟ್ಟೋ ಮೆಕ್ಯಾನಿಸಮ್ ಸರಿ ಇರಲ್ಲ. ಆ ಹೆಪ್ಪುಗಟ್ಟೋ ಮೆಕ್ಯಾನಿಸಮ್ ಇಂದನೂ ಈ ಅಬಾರ್ಷನ್ ಆಗ್ಬೋದು. ಮೂರನೇದು ಬಂದು ಈ ಪಾಲಿಸಿಸ್ಟಿಕ್ ಓವರಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳಿದ್ನಲ್ಲ, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ರೂ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ನಾಲ್ಕನೇದು ಬಂದು ಈ ವೀರ್ಯಾಣುಗಳು ಏನಾದ್ರು ಕಮ್ಮಿ ತೀರನೇ ಕೆಟ್ಟ ಕ್ವಾಲಿಟಿ ವೀರ್ಯಾಣುಗಳಿದ್ರು ಕೂಡ ಮತ್ತೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ. ಐದನೇದು ಬಂದು ಈ ಜೀನ್ಸ್ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಕ್ರೋಮೋಸೋಮ್ಸ್ ಏನಾದ್ರು ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರಿಗೆ ಮತ್ತೆ ಅಬಾರ್ಷನ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಏನು ಮಾಡ್ತೀವಿ, ಎಕ್ಸ್ಟೆನ್ಸಿವ್ ಆಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡಿ, ಎಲ್ಲ ಥರದ ಇನ್ವೆಸ್ಟಿಗೇಷನ್ಸ್ ಮಾಡಿ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡ್ಕೊಂಡು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಆದರೆ ಕೆಲವೊಬ್ಬರ ವಿಷಯದಲ್ಲಿ ಏನಾಗುತ್ತೆ ಅಂದರೆ, ಫಸ್ಟು ಒಂದು ಸಲ ಅಬಾರ್ಷನ್ ಆದ ನಂತರ ಅವರು ಗರ್ಭಧಾರಣೆ ಆಗೋದೇ ಇಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ. ಒಂದು ಸಲ ಅಬಾರ್ಷನ್ ಆಯಿತು, ಅದಾದ ನಂತರ ಆಗಲೇ ಇಲ್ಲ ಅಂತ. ಅದಕ್ಕೆ ಕಾರಣಗಳು, ಅದು ಅಬಾರ್ಷನ್ ಮಾಡೋ ಸಮಯದಲ್ಲಿ ಒಂದೊಂದ್ಸರಿ ಏನಾಗುತ್ತೆ, ಇನ್ಫೆಕ್ಷನ್ ಅಂತ ಆಗ್ಬಿಟ್ಟು ಟ್ಯೂಬ್ ಬ್ಲಾಕ್ ಆಗ್ಬಿಡುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಅಬಾರ್ಷನ್ ಮಾಡುವಾಗ ಬರೀ ಮೆಡಿಸಿನ್ಸ್ ತಗೊಂಡೇ ಏನಾರು ಅಬಾರ್ಷನ್ಸ್ ಆದಾಗ ಕ್ಲಿಯರ್ ಮಾಡಬೇಕು. ಅದಕ್ಕೆ ಉಳ್ಕೊಂಡಿರೋ ಮೆಟೀರಿಯಲ್ಸ್ನೆಲ್ಲ ಮೆಡಿಸಿನ್ಸಲ್ಲೇ ಕರಗಿಸೋ ಒಂದು ವಿಧಾನ ಮಾಡಿದ್ರೆ ಬೆಟರ್. ಯಾವಾಗ ನಾವು ಸರ್ಜಿಕಲ್ ಅಂತ DNC ಅಥವಾ ಏನೋ ಒಂದು, ಈ ಸಾಮಾನ್ಯವಾಗಿ DNC ಮಾಡ್ತಾ ಇರ್ತಾರೆ, ಅದು ಪದೇ DNC ಏನಾದ್ರು ಮಾಡಿಸ್ಕೊಂಡ್ರೆ ಏನಾಗುತ್ತೆ, ಟ್ಯೂಬ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಟ್ಯೂಬ್ ಕಂಪ್ಲೀಟ್ 2 ಟ್ಯೂಬ್ ಬ್ಲಾಕ್ ಆಗಿಬಿಟ್ರೆ ಅವ್ರಿಗೆ ಮಕ್ಕಳೇ ಆಗಲ್ಲ ಅವಾಗ ನ್ಯಾಚುರಲ್ ಆಗಿ. ಸೊ ಅಂಥವ್ರಿಗೆ ಏನು ಮಾಡ್ಬೇಕು, ನಾವು ಡೈರೆಕ್ಟಾಗಿ ಟೆಸ್ಟ್ ಟ್ಯೂಬ್ ಬೇಬಿನೇ ಮಾಡಬೇಕಾಗುತ್ತೆ. ಓಕೆ, ಒಂದು ವೇಳೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಳ್ಬೇಕು ಅನ್ಕೊಳ್ಳೋದಾದ್ರೆ ಎಷ್ಟು ಸಲ ಒಬ್ಬ ಹೆಣ್ಣು ಮಾಡಿಸ್ಕೋಬಹುದು? ಸಾಮಾನ್ಯವಾಗಿ ಒಂದು 4 to 5 times ಮಾಡಿಸ್ಕೊಬಹುದು. ರಿಸಲ್ಟ್ಸು ಅಷ್ಟೇ ಒಂದು 4 to 5 times ಒಳಗಡೆನೆ ಬರುತ್ತೆ. 5th time ಆದ್ಮೇಲೆ 5 ಸರಿ ಆದ್ಮೇಲೂ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ರಿಸಲ್ಟ್ಸ್ ಬರಲ್ಲ. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, 4 ಅಥವಾ 5 ಸರಿ ಮಾತ್ರ ಟ್ರೈ ಮಾಡ್ತೀವಿ. ಅವ್ರಿಗೆ ಏನಾದ್ರು ಏಜ್
ಏಜ್ 35 ಒಳಗಡೆ ಇದೆ, 35 ಮೇಲಿತ್ತು ಅಂತ ಹೇಳಿದ್ರೆ ಬರೀ 3 ಸರಿ ಮಾತ್ರ ಟ್ರೈ ಮಾಡ್ತೀವಿ. 3 ಸರಿ ಅಥವಾ ಈ ಏಜ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ 5 ಸರಿ ಒಳಗಡೆ ಏನಾರು ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ ಅಂಥವ್ರನ್ನ ನಾವು ತಿರ್ಗಿ 6ನೇ ಸರಿ 7ನೇ ಸರಿ ಕೃತಕ ಗರ್ಭಧಾರಣೆಗೆ ಹೋಗಲ್ಲ. ಅವ್ರಿಗೆ ಈ ಟೆಸ್ಟ್ ಟ್ಯೂಬ್ ಬೇಬಿನೇ ಅಡ್ವೈಸ್ ಮಾಡ್ತೀವಿ ನಾವು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಈಗಾಗಲೇ ನಾವು ಕೃತಕ ಗರ್ಭಧಾರಣೆ ಬಗ್ಗೆ ಮಾತಾಡಿದ್ವಿ. ಟೆಸ್ಟ್ ಟ್ಯೂಬ್ ಬೇಬಿಗಳು ಕೂಡ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿವೆ. ಗರ್ಭಧಾರಣೆ ಆಗದೇ ಇದ್ದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಮೂಲಕ ಮಾಡಬಹುದು. ಅದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.